ಸರ್ಕಾರದ ಆದೇಶ ಉಲ್ಲಂಘನೆ, ಬಿಸಿ ಊಟದಲ್ಲಿ ಮೊಟ್ಟೆ ಬದಲು ಬಾಳೆಹಣ್ಣು ವಿತರಣೆ, ಮುಖ್ಯ ಶಿಕ್ಷಕನ ತರಾಟೆ ತೆಗೆದುಕೊಂಡ ಬಿಇಒ. ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿ ಬಿಸಿ ಊಟ ಯೋಜನೆಯಲ್ಲಿ ಮೊಟ್ಟೆ ಬದಲಿಗೆ ಬಾಳೆಹಣ್ಣು ವಿತರಿಸುತ್ತಿದ್ದ ಮುಖ್ಯ ಶಿಕ್ಷಕರೊಬ್ಬರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತೀವ್ರ ತರಾಟೆಗೆ ತೆಗೆದುಕೊಂಡು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಪಟ್ಟಣದ ಬಿಇಒ ಕಚೇರಿಗೆ ಹೊಂದಿಕೊಂಡಂತಿರುವ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಇಒ ಕೆಪಿ ನಾರಾಯಣ ಅವರು ಮಾಧ್ಯಮದೊಂದಿಗೆ ದಿಢೀರ್ ಭೇಟಿ ನೀಡಿದ್ರು. ಈ ವೇಳೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಮೊಟ್ಟೆ ನೀಡುವ ಬದಲಾಗಿ ಬಾಳೆಹಣ್ಣು ವಿತರಿಸುತ್ತಿರುವುದು ಕಂಡುಬಂತು. ಈ ಕುರಿತು ಮುಖ್ಯ ಶಿಕ್ಷಕ ಶೇಖರ್ ಅವರನ್ನ ಬಿಇಒ ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಸರ್ಕಾರದ ಆದೇಶದಂತೆ ವಾರದ 6 ದಿನ ಮಕ್ಕಳಿಗೆ ತಪ್ಪದೆ ಮೊಟ್ಟೆ ವಿತರಿಸಬೇಕು ಎಂಬ ಸ್ಪಷ್ಟ ನಿಯಮವಿದ್ದರೂ ಮೇಲಾಧಿಕಾರಿಗಳ ಅನುಮತಿ ಅಥವಾ ಅಕ್ಷರ ದಾಸೋಹ ಅಧಿಕಾರಿಗಳ ಗಮನಕ್ಕೆ ತರದೆ ಸ್ವಯಂ ನಿರ್ಧಾರ ಕೈಗೊಂಡಿರುವ ಮುಖ್ಯ ಶಿಕ್ಷಕರ ಕಾರ್ಯಕ್ಕೆ ಬಿಇಒ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಆದೇಶಗಳನ್ನು ಪಾಲಿಸುವುದು ನಿಮ್ಮ ಕರ್ತವ್ಯ. ಬಾಳೆಹಣ್ಣು ಕೊಡಲು ನಿಮಗೆ ಯಾರು ಅಧಿಕಾರ ನೀಡಿದ್ದು? ಇನ್ನು ಮುಂದೆ ಪ್ರತಿನಿತ್ಯ ಮಕ್ಕಳಿಗೆ ಕಡ್ಡಾಯವಾಗಿ ಮೊಟ್ಟೆಯನ್ನೇ ನೀಡಬೇಕು ಎಂದು ತಿಳಿಸಿದ್ದಾರೆ. ಸರ್, ಈಗ ಮೊಟ್ಟೆಗೆ ₹7.50 ಆಗಿದೆ ಸರ್. ಕಡಿಮೆ ಸ್ಟ್ರೆಂತ್ ಆದರೆ ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ಮಾಡ್ಬೋದು ಸರ್. ಈಗ ನಮ್ಮಲ್ಲಿ ಒಂದೊಂದು ದಿವಸ 250-260 ಮೊಟ್ಟೆಯನ್ನು ಕೊಡಬೇಕಾದ ಪರಿಸ್ಥಿತಿ ಇದೆ. ನೀವು ವಾರ ಮೊಟ್ಟೆ ಕೊಡ್ತಾ ಇಲ್ವಾ? 3 ದಿನ ಮೊಟ್ಟೆ 3 ದಿನ ಬಾಳೆಹಣ್ಣು ಕೊಡುವಂತ ಇದನ್ನ ಎಸ್ಟಿಎಂಸಿಯಾಗಿ ಮನವರಿಕೆ ಮಾಡಿ ನಿರ್ಧಾರ ಮಾಡುವ ಅಧಿಕಾರ ಇಲ್ಲ. ಇಲ್ಲ ಅವ್ರಿಗೆ ನಿರ್ಣಯ ಮಾಡ್ಕೊಳ್ಳುವಂತ ಅಧಿಕಾರ ಇಲ್ಲ ಸರ್. ಅದೇನಾಯ್ತು ವಾರದ 6 ಕೊಡಬೇಕಾಗಿದ್ದು ನಿಯಮ ಮೊಟ್ಟೆ ತಿಂದೇ ಇರೋ ಮಕ್ಕಳಿಗೆ ಮತ್ತೆ ತಿಂಗಪ್ಪ ಅಂತ ಹೇಳಿ ಫೋರ್ಸ್ ಮಾಡಿ ನಾವು ಪ್ರೋತ್ಸಾಹಿಸಬೇಕಂತ ಕೂಡ ನಿಯಮ. ಹೀಗಿರುವಾಗ ಎಸ್ಟಿಎಂಸಿಗೆ ಅಧಿಕಾರ ಇಲ್ಲದೆ ಇದ್ದಾಗ ನೀವು ಅದನ್ನ ಅಂತ ಹೇಳಿ ಪರಿಗಣಿಸ್ತೀರಿ. ಸಹಾಯಕ ನಿರ್ದೇಶಕರು ಗಮನ ತಂದಿದ್ದೀರಾ ಇದನ್ನ? ಇಲ್ಲ ಸರ್. ಕೇಂದ್ರ ಶಿಕ್ಷಣಾಧಿಕಾರಿಗಳು ಗಮನ ತಂದಿದ್ದೀರಾ? ಶಾಲಾ ಹಂತದಲ್ಲಿ ನೀವೇ ಎಸ್ಟಿಎಂಸಿಗೂ ಆ ನಿರ್ಧಾರ ಮಾಡುವಂತ ಅಧಿಕಾರ ಇಲ್ಲ. ಏನಾಗಿದೆ ಅಂತ ಸರ್, ಈಗ 1 ವಾರ ಆಯ್ತು ಸರ್ ಭೇಟಿ ನೀಡಿ ಪರಿಶೀಲಿಸಿದಾಗ ಮೊಟ್ಟೆ ರೇಟು ಹೆಚ್ಚಾದ ಕಾರಣಕ್ಕಾಗಿ ಒಂದು ದಿನ ಮೊಟ್ಟೆ ಒಂದು ದಿನ ಬಾಳೆಹಣ್ಣು ಈ ರೀತಿ ನಾವು ವಿತರಿಸಿದ್ವಿ ಸರ್ ಕಳೆದ 1 ವಾರದಿಂದ ಅನ್ನುವಂಥ ಮಾಹಿತಿಯನ್ನು ಮುಖ್ಯೋಪಾಧ್ಯಾಯರು ನನಗೆ ತಿಳಿಸಿರ್ತಾರೆ. ಇಲಾಖಾ ನಿಯಮಾನುಸಾರ ಈ ಕೂಡಲೇ ನಾನು ಸಹಾಯಕ ನಿರ್ದೇಶಕರನ್ನ ಕರೆದು ಈ ವಿಷಯದಲ್ಲಿ ಈ ಕೂಡಲೇ ನಾನು ಅವ್ರನ್ನ ಪ್ರಶ್ನೆ ಮಾಡಿರ್ತೀನಿ. ಇಲಾಖಾ ನಿಯಮದ ಅನುಸಾರ ಯಾವುದೇ ಕಾರಣಕ್ಕೂ ಏನೇ ರೇಟಿನಲ್ಲಿ ಅದು ಬದಲಾಯಿತು ಅಂತ ಹೇಳಿ ನಾವು ಮೊಟ್ಟೆಯ ಬದಲಿಗೆ ಬಾಳೆಹಣ್ಣನ್ನು ವಿತರಿಸುವಂಥ ಅವಕಾಶಗಳು ನಿಯಮದಲ್ಲಿ ಇರೋದಿಲ್ಲ. ಏನೀಗ ಮುಖ್ಯೋಪಾಧ್ಯಾಯರು ನನಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಆ ಪ್ರಕಾರ ಮೊಟ್ಟೆ ರೇಟು ಹೆಚ್ಚಾಗಿದ್ದರೆ ಆ ಹೆಚ್ಚಾಗಿರುವಂಥ ವ್ಯತ್ಯಯದ ಅನುದಾನವನ್ನು ಅಥವಾ ಹಣವನ್ನು ವಾರಕ್ಕೊಮ್ಮೆ ಅವರು ಕ್ರೋಢೀಕರಣ ಮಾಡಿಕೊಂಡು ಒಂದು ತಿಂಗಳಿಗೆ ಎಷ್ಟು ಹೆಚ್ಚು ಕಡಿಮೆ ಆಯಿತು ರೇಟು ಅನ್ನೋದನ್ನು, ಅದು ಲಾಸ್ ಆಗಿದ್ದು ಎಷ್ಟಾಯಿತು ಅನ್ನೋಂಥದ್ದನ್ನು ಅವರು ಮುಖ್ಯೋಪಾಧ್ಯಾಯರು ಕಚೇರಿಗೆ ವರದಿ ಕೊಡಲಿ. ಆ ಎಲ್ಲ ವರದಿಗಳನ್ನು ಕ್ರೋಢೀಕರಿಸಿ ನಾವು ನಮ್ಮ ಮೇಲಾಧಿಕಾರಿಗಳಿಗೆ, ಇಲಾಖೆಯ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತೀವಿ. ಆ ಮೂಲಕ ಮಕ್ಕಳಿಂದ ಒಪ್ಪಿಗೆ ಪ್ರಮಾಣ ತಗೋತಾರೆ ಸರ್. ಒಪ್ಪಿಗೆ ಪ್ರಮಾಣ ಮಗು ಐಚ್ಛಿಕವಾಗಿ ಬಾಳೆಹಣ್ಣು ತಿಂತಿದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ 252 ಕಲಿತಾ ಇದ್ದಾರೆ. ಇವ್ರಿಗೆ ಮುಖ್ಯೋಪಾಧ್ಯಾಯರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ ₹5.50 ಈಗ ₹5 20 ಪೈಸೆ ಮೊಟ್ಟೆ ಸರ್. ₹5 20 ಪೈಸೆ 30 ಪೈಸೆ ಸುಳ್ಳಿ ಇದೆ, 50 ಪೈಸೆ ಗ್ಯಾಸ್. ಒಂದು ಘಟಕ ವೆಚ್ಚ ₹6 ಇದೆ ಸರ್. ಅದರಲ್ಲಿ ₹5 20 ಪೈಸೆ ಮೊಟ್ಟೆ ಇವತ್ತಿನ ಮಾರ್ಕೆಟ್ ಬೇಕು. ಅವ್ರು ಹೇಳ್ತಾ ಇರ್ತಾರೆ ₹7.50 ಪೈಸೆ ಇದೆ. ಈಗ ನನಗೆ ₹1.5 ಒಂದು ಮೊಟ್ಟೆಗೆ ತೂಕ ಆಗ್ತಾ ಇದೆ. ಹಂಗೆ 252 ಮಕ್ಕಳಿಗೆ ಒಂದು ದಿನಕ್ಕೆ ನನಗೆ ಇಷ್ಟು ರೂಪಾಯಿ ಆಗ್ತದೆ. ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಅಧಿಕಾರಿ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.